Hello everyone and welcome back to YouTube channel. ಇವತ್ತು ನಾನು ಪಲ್ಲು ಇಬ್ಬರೇ ಸೇರ್ಕೊಂಡು ಎಷ್ಟೊಂದು ದಿವಸ ಆದಮೇಲೆ ಆಚೆ ಹೋಗ್ತಿದ್ದೀವಿ. ಜಸ್ಟ್ ಡೇ ಔಟಿಂಗ್ ಥರ ಹೋಗ್ತಿದ್ದೀವಿ ಆ್ಯಂಡ್ ಏನಕ್ಕೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀವಿ. ಅವಳು ಇವಾಗ ಶಾಪಲ್ಲಿದ್ದಾಳೆ ಅಂತೆ. ಶಾಪಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಕೆಳಗೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನೇನು ಮಾಡ್ತೀವಿ ಎಲ್ಲ ನೋಡೋಣ. ಆ್ಯಂಡ್ ನಾನು ಈ ಇಂಟ್ರೋ ವಿಡಿಯೋ ಇಲ್ಲೇ ಎಂತಕ್ಕೆ ಮಾಡ್ತಿದ್ದೀನಿ ಅಂದರೆ, ನೋಡಿ ಗಾಯ್ಸ್, ಹೊಸ ಮಿರರ್ಸ್ ತೊಗೊಂಡೆ ನಮ್ಮಮ್ಮ ಕೊಡ್ತಿದ್ರು. ಐಕೆಯಿಂದ ತೊಗೊಂಡಿದ್ದು ಆ್ಯಂಡ್ ಐ ಆಮ್ ಸೋ ಅಬ್ಸೆಸ್ಡ್. ಎಷ್ಟು ಚೆನ್ನಾಗಿದೆ ಅಂದರೆ, ಪ್ಲಸ್ ಇಲ್ಲಿ ಹಿಂದೆಗಡೆ ಪಕ್ಕದಲ್ಲೇ ವಿಂಡೋ ಇದೆ, ಅಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತೀನಿ. ಆ್ಯಂಡ್ ಯಾವಲ್ಲೂ ಆನ್ ದ ವೇ ಇದ್ದಾಳೆ. ಬಂದ ಮೇಲೆ ಏನೇನು ಮಾಡ್ತೀವಿ ನೋಡೋಣ. ನೋಡಿ ಗಾಯ್ಸ್, ಇವಳು ಇವಾಗ ಬಂದ್ಲು. 1 hour ಮೆಸೇಜ್ ಹಾಕ್ಮೇಲೆ ಇವಾಗ ಬಂದ್ಲು. ಇವಳು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಹೌದು, ನನ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನನ್ನ ಗಾಡಿದಲ್ಲಿ ಇತ್ತಲ್ಲ, ನಂದು ಪೆಟ್ರೋಲ್ ಗಾಡಿ. ನಾವು ರೀಚ್ ಆಗಿ ಫಸ್ಟೇ ತಿನ್ನಕ್ ಬಂದ್ಬಿಟ್ಟಿದ್ದೀವಿ. ಎಲ್ಲೂ ಹೋಗ್ಲಿಲ್ಲ, ಹೊಟ್ಟೆ ಹಸಿತಾ ಇದೆ. ಅದಕ್ಕೇನೆ ವಿಧಿರಾವ್ ಅವರು ಫೋನ್ ಇಟ್ಕೊಂಡು ನಿಂತವ್ರೆ. ಏನಿಲ್ಲ, ತಿನ್ನಕ್ ಬಂದಿದ್ದೀವಿ ಟ್ಯಾಕೋ ಬೆಲ್ ಅಲ್ಲಿ. ತಿಂದಾದ್ಮೇಲೆ ಸಿಗೋಣ. ಈಗ ಸ್ವಲ್ಪ ಲೇಟ್ ಆಗೋಯ್ತು ನಾವು ಬರೋದು. ಏನಕ್ಕೆ ಅಂತ ಅಂದ್ರೆ, ನನ್ನ ಕೃಪೆಯಿಂದ ಎಲ್ಲ ಲೇಟ್ ಆಗಿ ಬಂದಿದ್ದೀವಿ. ನಾನು ಸ್ಟೋರಿ ಹೇಳೋದ್ರಲ್ಲಿ ಬ್ಯುಸಿ ಆಗಿದ್ದೆ, ಅದಕ್ಕೇನೆ ರೂಟ್ ಮಿಸ್ ಆಗಿ ಸ್ವಲ್ಪ 4 ಕಿಲೋಮೀಟರ್ ಜಾಸ್ತಿ ಡ್ರೈವ್ ಮಾಡ್ಕೊಂಡು ಬಂದೆ. ಏನ್ ಗೊತ್ತಾ ಗೈಸ್, 4 ಕಿಲೋಮೀಟರ್ ಅಲ್ಲ, 7 ಕಿಲೋಮೀಟರ್ ಇರೋದು 15.4 ಕಿಲೋಮೀಟರ್ ಮಾಡಿಸಿದಾಳೆ. ಡಬಲ್ ದ ಕಿಲೋಮೀಟರ್ ಮಾಡಿಸಿ ಸುತ್ತಾಡ್ಸ್ಕೊಂಡು ಕರ್ಕೊ ಬಂದಿದ್ದಾಳೆ. ಏನ್ ಹೇಳ್ತೀರಾ ಇದಕ್ಕೆ? ಏನು ಹೇಳಲ್ಲ, ಹೊಟ್ಟೆ ಹಸಿತೈತೆ. ತಿಂದಾದ್ಮೇಲೆ ಸಿಗೋಣ. ಗೈಸ್, ಇವಾಗ ನಮ್ ಆರ್ಡರ್ ಬಂತು. ನಾನೇ ತಗೊಬಂದಿದ್ದು. ಕೇಳಿಸಲ್ಲ, ನೀನು ನಾನೇ ತಗೊಬಂದಿದ್ದು. ಎಸ್, ನಾವ್ ಅನ್ಕೊಂಡ್ವಿ, ಅಯ್ಯೋ ಜಾಸ್ತಿ ಆಗೋಗುತ್ತೆ ಅಂತ. ಫೋಟೋದಲ್ಲಿ ನೋಡಿದ್ರೆ ಇದ್ರಲ್ಲೆಲ್ಲ ಚಿಕ್ಕದಾಗೈತೆ. ನಾವೇನೋ ರೈಸ್ ಬೌಲ್ ಮತ್ತೆ ಇದೇನೋ ಕಾಂಬೋ ತಗೊಂಡ್ವಿ ಅಷ್ಟೇ. ರೈಸ್ ಬೌಲ್ ಹೇಳಿದೆ, ರೈಸ್ ಬೌಲ್ ಜಾಸ್ತಿ ಐತೆ. ಗೈಸ್, ಏನ್ ಗೊತ್ತಾ, ನಾವು ಫೋಟೋಸ್ ಇಟ್ಕೊಂಡ್ವಿ. ಅಯ್ಯೋ, ನಾನು ಹೇಳಿಲ್ಲ ನಾವು ಎಂತಕ್ಕೆ ಬಂದಿದೀವಿ ಅಂತ. ನಾವು ಬಂದಿದ್ದೆ ಫೋಟೋ ಇಟ್ಕೊಳಕ್ ಅಂತ. ಸೊ ನಾವು ಫೋಟೋ ಇದಕ್ಕೋಸ್ಕರನೇ ನಾವು ಬಂದಿದ್ದೀವಿ. ಫೋಟೋ ಬೂತ್ ಅಲ್ಲಿ ಫೋಟೋ ಇಟ್ಕೊಳಕ್ಕೆ. ನಾವು ಟ್ಯಾಕೋ ಬೆಲ್ ಅಲ್ಲಿ ತಿಂದ್ವಲ್ಲ. ನಿಜ ಹೇಳ್ಬೇಕಂದ್ರೆ ರೈಸ್ ಬೌಲ್ ತಗೊಂಡ್ವಿ. ಗೊತ್ತಾ, ರೈಸ್ ಬೌಲ್ ಏನಕ್ಕೆ ತಗೊಂಡಿದ್ವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಒಂಚೂರು ಜಾಸ್ತಿ ಇರ್ಲಿಲ್ಲ, ನಮ್ಗೆ ಹೊಟ್ಟೆನೆ ತುಂಬಿಲ್ಲ. ಚೂರು ಜಾಸ್ತಿ ಇಲ್ಲ ಅಂದ್ರೂ ನಂಗೆ ಬೇಜಾರಾಗಿಲ್ಲ. ನಮ್ಮ ಅಮ್ಮನೇ ಚೆನ್ನಾಗಿ ಟೊಮೊಟೊ ಬಾತ್ ಮಾಡ್ತಾರೆ, ಅದನ್ನ ಬಿಟ್ಟು ಇಲ್ಲಿ ಬಂದು ತಿನ್ನಲ್ಲ ಅಂತ ನಂಗೆ ತುಂಬಾ ಓವರ್ ರೇಟೆಡ್ ಮತ್ತೆ ಹೊಟ್ಟೆನೂ ತುಂಬಿಲ್ಲ. ಸೊ ಇಟ್ಸ್ ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ ವಿಲ್ ಬಿ ಆರ್ ಫಸ್ಟ್ ಅಂಡ್ ಲಾಸ್ಟ್ ಅಷ್ಟೇ. ನಾವು ಆಕ್ಚುಲಿ ರೀಲ್ಸ್ ಅಲ್ಲಿ ನೋಡಿ ಹುಷಾರಾಗಿ ಹೆಜ್ಜೆ ಇಡು. ವೇಗಾ ಸಿಟಿಗೆ ಬಂದ್ವಿ. ವೇಗಾ ಸಿಟಿ ಮಾಲ್ ಇದೆ, ಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ. 199 per ಫೋಟೋ. ಅದೇ ಇವಳು ನನ್ನ ಫೋಟೋ ಹಾಳು ಮಾಡಿದ್ಲು. ಓದ್ಸತಿ ಏನಾಗಿದ್ದು ಗೊತ್ತಾ, ನಾವು ಇದ್ರಲ್ಲಿ ಎಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಈ ತರ ಫೋಟೋ ತಗೊಂಡಿದ್ವಿ. ಈ ತರ ಅಲ್ಲ, ಒಂದೇ ಏನಂತಾರ ಅದನ್ನ, ಪೋಲರೈಡ್ ಫೋಟೋ. ಅದನ್ನ ತಗೊಂಡಿದ್ವಿ. ತುಂಬಾ ಜನ ಅದನ್ನ ತಗೊಂಡಿದ್ವಿ ಆಯ್ತಾ. ಅಲ್ಲಿ ರಿದ್ದಿ ಫಸ್ಟ್ ನನ್ ಮೇಲೆ ಅಟೆಂಪ್ಟ್ ಮಾಡಿದ್ಲು. ಸರಿ ಅಂತ ಅನ್ಬಿಟ್ಟು, ಸರಿ ಬಿಡು ಫಸ್ಟ್ ಟೈಮ್ ನಂದಲ್ವಾ ಅಂತ ಅನ್ಬಿಟ್ಟು, ಅದ್ ಫಸ್ಟ್ ಟೈಮ್ ಯಾವ್ದೇ ತಗೊಂಡ್ರು ಚೆನ್ನಾಗಿ ಬರಲ್ಲ ನಮ್ದು. ಇವಳೇ ಹಾಳು ಮಾಡಿದ್ದು. ಅಲ್ಲಿ ಇಲ್ಲ ಓದ್ಸತಿ ಇವ್ಳು ಚೆನ್ನಾಗಿರ್ಲಿಲ್ಲ ಫೋಟೋದಲ್ಲಿ, ಅದಕ್ಕೇನೆ ನಾನೇ ಹಿಡ್ಕೊಂಡೆ ಅದನ್ನ, ಹೋಗ್ಲಿ ಬಿಡು ಅಂತ. ಈ ಸತಿದಲ್ಲಿ ಇವಳು ಫಸ್ಟ್ ಅದನ್ನ ಟ್ರಯಲ್ ಮಾಡಿದ್ಲು. ಅದ್ರಲ್ಲಿ ನಾನ್ ಕರೆಕ್ಟ್ ಆಗಿ ಬಂದಿಲ್ಲ, ಅದಕ್ಕೆ ಅವಳು ಹಾಳು ಮಾಡಿದ್ಲು ನನ್ನ 199 ರೂಪೀಸ್ನ. ಪರವಾಗಿಲ್ಲ, ನಾನೇ ತಾನೇ. ಇವಾಗ ನಾವು ನೈಕಾ ಹುಡುಕ್ತಾ ಇದೀವಿ. ನೈಕಾ ಸಿಕ್ಕಿದ್ರೆ ಅಲ್ಲೋಗಿ ಸ್ವಲ್ಪ ಏನಾರ ನೋಡ್ಬೇಕು. ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ, ಸೊ ಅಲ್ಲಿ ಹೋಗಿ ನೋಡೋಣ. ಅದೇ ಸೇಮ್ ಪ್ರೈಸ್ ಇದೆ, ತಗೊಂತೀವಿ. ನಾವು ನಮ್ ಅಕ್ಕಪಕ್ಕ ಜನನೇ ಇಲ್ಲ ತರ ನಾವ್ ಯಾರನ್ನೂ ನೋಡ್ತಾ, ಎಲ್ರು ನಮ್ಮನ್ನೇ ನೋಡ್ತಾ ಇದಾರೆ. ಎಲ್ರು ನನ್ನ ನೋಡ್ತಾವ್ರೆ ಅಂತ ಗೊತ್ತು, ಆದ್ರೂ ನಾವ್ ಯಾರನ್ನೂ ನೋಡ್ತಾ ಇಲ್ಲ. ಏನ್ ಗೊತ್ತಾ, ಇವಳು 20 ಸತಿ ತಿರ್ಗಾಡ್ಸ್ತಾಳೆ ನನ್ನ ಗುರು. ನಾನು ಅವಾಗೇನೆ ಹೇಳಿದೆ ನಂಗೆ ಕುಲ್ಫಿ ಬೇಕು ಅಂತ, ಇವಳು ಕೊಡಿಸ್ಲೇ ಇಲ್ಲ. ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಅಲ್ಲಿ ಆಲ್ರೆಡಿ ಪಾರ್ಕಿಂಗ್ ಹೋಗೋಕ್ಕಿಂತ ಪಾರ್ಕಿಂಗ್ ಹೋದ್ವಿ. ನರ್ಲಾಡ್ತಾಳೆ, ನಾನು ಕುಲ್ಫಿ ತಿಂದಿಲ್ಲ ಅಂತ ಮತ್ತೆ ಆಚೆ ಕರ್ಕೊ ಬರ್ತಾ ಇದ್ದೀನಿ. ಇವಾಗ ಗುಡ್ ಫ್ರೆಂಡ್ ವಾಪಸ್ ಕರ್ಕೊ ಬರ್ತಾವಳು. ಗೋಳಾಡ್ತಾಳೆ ಗುರು. ಇವಾಗ 50 ರೂಪೀಸ್ ಕುಲ್ಫಿ ತಿನ್ನಕ್ ಮತ್ತೆ ವಾಪಸ್ ಬಂದಿದೀವಿ. ಸೊ ಏನ್ ಕುಲ್ಫಿ ತಿಂತಾಳೆ ನೋಡಿ. ರೂಪೀಸ್ ಅನ್ನೋದು ಮ್ಯಾಟ್ರ್ ಅಲ್ಲ, ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅದಕ್ಕೆ. ಸರಿ ನೋಡೋಣ. ಇವಾಗ ನನ್ಗೆ ಸ್ವಲ್ಪ ನೆಮ್ಮದಿ, ಯಾಕಂದ್ರೆ
ನಾನು ಕೇಸರ್ ಕಾಜು ಕುಲ್ಫಿ, ಅವಳು ಮ್ಯಾಂಗೋ ಅಂತೆ, ನಂದೇ ಮ್ಯಾಂಗೋ ತರ ಕಾಣಿಸ್ತೈತಿ. ನಂಗೆ ಮ್ಯಾಂಗೋ ಟೇಸ್ಟ್ ಏನು ಬರ್ತಾನೆ ಇಲ್ಲ. ಆದ್ರೆ ನಂದು ಚೆನ್ನಾಗಿತ್ತು. ಯಮ್ಮಿ. ಚೆನ್ನಾಗಿಲ್ಲ ಗೈಸ್. ನಂದು ಚೆನ್ನಾಗಿತ್ತು. ಅರೆ ಕೊಡಲ್ಲ ಅವಳು ಟೇಸ್ಟ್. ಕೂದಲು ಜೊತೆ ತಿಂತಾ ಇದೀನಿ. ರಿದ್ದಿ ಫ್ಯಾಮಿಲಿ ಬಸ್ಸಲ್ಲಿ ಹೋಗ್ಬೇಕಂತೆ ಗೈಸ್. ಅಯ್ಯೋ ಫೋಕಸ್ ಆಗ್ತಾ ಇಲ್ಲ. ಅವಾಗಿಂದ ಅಳ್ತವಳೆ. ಲೈಸ್ ಅಟರ್ ಲೈ. ನಾನ್ ತಿಂದಿ 1 hour ಆಯ್ತು, ಇನ್ನ ಈ ಹಣ್ಣು ತಿಂದೇ ಇಲ್ಲ. ಆಟ ಆಡ್ಕೊಂಡು ಅವಳು. ಏನ್ ಗೊತ್ತಾ, ಅವಳು ಕಚ್ತಾಳೆ, ನಾನ್ ಕಚ್ಚಲ್ಲ. ನನಗೆ ಅಷ್ಟೆಲ್ಲ ನೆಮ್ಮದಿಯಾಗಿ ಮೆಲ್ಲಗೆ ತಿನ್ನಕ್ ಆಗಲ್ಲ ಐಸ್ ಕ್ರೀಮ್. 15 ನಿಮಿಷದಿಂದ ತಿಂತಾವಳು. ಯಾರು ತಿಂತಾರ 15 ನಿಮಿಷದಿಂದ? ಯಪ್ಪ, ನಾನು ಐಸ್ ಕ್ರೀಮ್ 15 ನಿಮಿಷದಿಂದ ತಿಂತಾವಳೆ. ಇರೋದು ಇಷ್ಟು ಚಿಕ್ಕ ಐಸ್ ಕ್ರೀಮ್ 15 ನಿಮಿಷ. ನಾನು ಐಸ್ ಕ್ರೀಮ್ ಕಚ್ಚಲ್ಲ, ನನ್ನ ಹಲ್ ಜುಮ್ ಅನ್ನತ್ತೆ, ಅದಕ್ಕೆ ನೆಕ್ತೀನಿ ಅಷ್ಟೇ. ಅರ್ಧ ಐಸ್ ಕ್ರೀಮ್ ಇದ್ದಾಗೆ ನಾನು ಎಷ್ಟಾಗಿತ್ತು ಟೈಮು? 4:43 ಆಗಿತ್ತು ಅರ್ಧ ಐಸ್ ಕ್ರೀಮ್ ಇದ್ದಾಗ. ಇವಾಗ ಟೈಮ್ ಎಷ್ಟು ಗೊತ್ತಾ? 10 ನಿಮಿಷ ತಿಂದವಳೆ ಅರ್ಧ ಐಸ್ ಕ್ರೀಮ್. ಎಷ್ಟು ಕಷ್ಟ ಅಂದ್ರೆ ನನ್ಗಂತೂ ಹೆಣ್ ಜೊತೆ ಒಂದ್ ಬಲೂನ್ ಬರೋ ತಕೊಡ್ತಿದ್ದೀನಿ. ಅಮ್ಮ ಟ್ರೈನ್ ಅಡ್ಡ ಬರ್ತೈತಿ. ಮನೆಗೆ ಬಂದ್ವಿ, ಇವಾಗ ಫುಲ್ಲು ಸುಸ್ತಾಗೋಗಿದೆ, ಅದಕ್ಕೆ ಬೆಡ್ ಮೇಲೆ ಏನ್ ಮಾಡ್ಬೇಕು? ನನಗೆ ಫ್ಯಾನ್ ಇಷ್ಟ ಇಲ್ಲ, ಆದ್ರೂ ಫ್ಯಾನ್ ಹಾಕೋದು, ಹಿಂಸೆ ಕೊಡೋದು. ಬೆಡ್ಶೀಟು ಕೊಡ್ತಾ ಇಲ್ಲ, ಹಿಂಸೆ ಕೊಡ್ತಾವಳಿ. ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡಲ್ಲ. ಅತಿಥಿ ಬವ ಅನ್ನೋದಿಲ್ಲ. ಅತಿಥಿ ಬವ ಅತಿಥಿ ಬವ. ಕರೆಕ್ಟಾ? ನಿಂಗೆ ಅರ್ಥ ಆಯ್ತಾನೆ ಅಮಿಕೋ? ನಂಗೆ ಅರ್ಥ ಆಗಿಲ್ಲ ಗೈಸ್, ನಿಮಗೆ ಅರ್ಥ ಆಯ್ತಾ? ಅಫ್ಕೋರ್ಸ್ ಈ ಥರ ನಾವು ಮಾಡಬೇಕು ಗಾಯ್ಸ್. ಆ ಲಿಫ್ಟಲ್ಲಿ ದಡ್ಡಡ್ಡಿ ಥರ ಆಡ್ತಾಳೆ ಮಾಲಲ್ಲಿ. ಲಿಫ್ಟಲ್ಲಿ ಒಂದು 10 ಜನ ಅವ್ರೆ ಆಯ್ತಾ, ಅಲ್ಲಿ ತಲೆ ಕೆಟ್ಟೋಳ್ತಾರ ಮೇಲೆಲ್ಲ ನೋಡ್ತಾವಳೆ. ಇಲ್ಲಿ ನಾವು ಯಾವ ಫ್ಲೋರು ಅಂತ ಜೋರಾಗಿ ಮಾತಾಡ್ತಾವಳೆ. ನನಗೆ ನಗು ಅಂದರೆ ನಗ್ತಾ ಇರೋದಕ್ಕೆ ಎಲ್ಲರೂ ನನ್ನನ್ನೇ ನೋಡ್ತಾವ್ರೆ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಸೈಲೆಂಟಾಗಿ ಯಾರಾದರೂ ಇದ್ರೆ ನಂಗೆ ಬೇಗ ನಗು ಬಂದ್ಬಿಡ್ತಿ. ಇಡೀ ಲಿಫ್ಟಲ್ಲಿ ಎಲ್ಲ ಸೈಲೆಂಟ್ ಆಗೋರೆ. ನನ್ಗೆ ಅವ್ರನ್ನ ಫಸ್ಟೇ ನೋಡಿ ನಗು. ಇವಳು ಅದ್ರಲ್ಲಿ ವಿಚಿತ್ರವಾಗಿ ಆಡೋದು. ನನಗೆ ನಗು ಅಂದರೆ ನಗು, ಎಲ್ಲ ನನ್ನನ್ನು ನೋಡ್ತಾವ್ರು, ನಾನು ನಗ್ತಾರೆ. ಏನು ಗೊತ್ತಾ, ಎಲ್ಲ ಲಿಫ್ಟಲ್ಲಿ ಮ್ಯಾಪ್ ಹಾಕಿರ್ತಾರೆ ತಾನೆ, ಯಾವ ಫ್ಲೋರಲ್ಲಿ ಏನಿದೆ ಅಂತ. ನಾನು ಅದನ್ನು ಹುಡುಕ್ತಿದ್ದೆ ಅಷ್ಟೇ. ಇವಳು ಅದಕ್ಕೆ ಕಿಗಿ ಅಂತ ದಡ್ಡಿ ಥರ ಆಡ್ತಾವಳೆ ಅಲ್ಲಿ. ದಡ್ಡಿ ಅದು ದಡ್ಡಿನ ಕರ್ಕೊಂಡು ಹೋಗಿದ್ದೀನಿ. ಏನೂ ಇಲ್ಲ. ನಾವು ಏನು ಕುಡಿಯಕ್ಕೆ ಹೋಗಿದ್ದು? ಬೋಬಾ ಟೀ ಕುಡಿಯಕ್ಕೆ ಹೋದ್ವಿ ಆಯ್ತಾ. ಅದಾದ್ಮೇಲೆ ಏನು ಮಾಡಿದ್ವಿ? ಕುಡಿಲಿಲ್ಲ. ಕಾಸ್ಟ್ಲಿಗಿಂತ ಅಲ್ಲಿ ಏನು ಸ್ಮೆಲ್ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ನಾವು ಕುಡಿಲಿಲ್ಲ. ಅವಳಿಗೆ ನೋಡಿದ ತಕ್ಷಣ ಅಂತ ಹಿಂಗೆ ಹೊಡಿಬೇಕಂತೆ ಮನಸ್ಸಿಗೆ. ಯಾವಾಗಲೇ ಅವಳು ನೋಡಿದ ತಕ್ಷಣ ನನಗೆ ಖುಷಿ ಆಗಬೇಕು, ಇಲ್ಲಾಂದರೆ ನನಗೆ ಬೇಡ ಅದು. ಹಿಂಗೆ ನೋಡಿದ ತಕ್ಷಣ ಏನು ಅನಿಸ್ಲೇ ಇಲ್ಲ, ಅದಕ್ಕೆ ನನಗೆ ಅಲ್ಲೇನು ಇಷ್ಟ ಆಗಿಲ್ಲ. ಕುಲ್ಫಿ ನೋಡಿದ ತಕ್ಷಣ ಕಲರಿಂದಾನೆ ಅಂತ ಅನಿಸ್ತು, ಅದಕ್ಕೆ ಕುಲ್ಫಿ ತಗೋಬಿಟ್ಟೆ. ಮಿನಿಸೋಗೆ ಅಂತ ಕರ್ಕೊಂಡೋದೆ ಸತಿ. ಇವಾಗ ನೀಟಾಗಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಏನಕ್ಕೆ ಮಿನಿಸೋಗೆ ಹೋಗಿದ್ದು ಅಂತ ಅಂದರೆ, ನಂದೊಂದು ರೂಲ್ಸ್ ಇದೆ. ಎವ್ರಿ ನ್ಯೂ ಇಯರ್ಗೂ ಒಂದು ಲೆಟರ್ ಕೊಡಬೇಕು. ಯಾರ್ಯಾರು ಅಂತಂದರೆ ರಿದ್ದಿ, ಮ್ಯಾಗಿ, ನಾನು. ಪ್ರತಿ ವರ್ಷ ನಾವು ಅವಾಗಿಂದ ನಾವು ಒಂದು ವ್ಲಾಗಲ್ಲಿ ಆಲ್ರೆಡಿ ಹಾಕಿದ್ದೀವಿ ಇದನ್ನು. ಹೌದಾ? ಫಸ್ಟ್ ವ್ಲಾಗು ನಾವು ಮಾಡಿದ ಫಸ್ಟ್ ವ್ಲಾಗಲ್ಲಿ, ಆದರೆ ಅದನ್ನು ತೋರಿಸಲಿಲ್ಲ ಅವತ್ತು. ನಾವು ಮಾಡಿದ ಫಸ್ಟ್ ವ್ಲಾಗಲ್ಲಿ ಇತ್ತು 2 ವರ್ಷದಿಂದ. ಅವಾಗಿಂದ ಸ್ವಲ್ಪ ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ವ್ಲಾಗಲ್ಲಿ ತೋರಿಸಿಲ್ಲ, ಬಟ್ ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಎವ್ರಿ ಇಯರ್ ನಾವು ಒಂದು ಲೆಟರ್ ಕೊಡ್ತೀವಿ ಒಬ್ರಿಗೊಬ್ರಿಗೆ. ಅದಕ್ಕೆ ಈ ಸತಿ ಲೆಟರ್ ಜೊತೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು, ಅಂದರೆ 3 ಜನದ ಹತ್ರನೂ ಒಂದೇ ಥರ ಇರಬೇಕು. ಅದಕ್ಕೇನೆ ಆ ಥರದ್ದು ಏನಾದ್ರು ತಗೊಳ್ಳೋಣ ಮಿನಿಸೋದಲ್ಲಿ ಅಂತ. 3 ಜನಕ್ಕೂ ಒಂದೇ ಆಯ್ತಾ. ಫಸ್ಟು ಹೋಗಿದ ತಕ್ಷಣ ಮಿನಿಸೋಗೆ ಹೋದ್ವಿ, ನೋಡಿದ್ಲು. ಆಮೇಲೆ ಏನು ಬೇಡ ಬಿಡು ಅಂತ ಮೇಲೆ ಹೋದ್ವಿ. ಮತ್ತೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ನಂಗೆ ಮಿನಿಸೋ ಅಲ್ಲೇ ಏನಾರ ತೊಗೋಬೇಕು ಅಂತ ಮತ್ತೆ ಮಿನಿಸೋಗೆ ಕರ್ಕೊಂಡೋದ್ವಿ. ಮತ್ತೆ ಏನು ತೊಗೊಂಡಿಲ್ಲ, ಮತ್ತೆ ವಾಪಸ್ ಬಂದ್ವಿ. ಅದೇನು ಹಿಂಗೆ ಕಾಣಿಸ್ಲಿಲ್ಲ, ನೋಡ್ದಿಲ್ವಾ? ಆಮೇಲೆ ಐಸ್ ಕ್ರೀಮ್ ಕೊಡ್ಸಿರ್ಲಿಲ್ಲ, ಹೊಟ್ಟೋಗ್ಬಿಟ್ಟಿದ್ವಿ. ಆಮೇಲೆ ಒಂದು 4 ಸತಿ ಗೋಳಾಡಿದೆ, ಅಯ್ಯೋ ತಿಂದಿಲ್ಲ. ನಾನು ಅದೇನೋ ನನಗೆ ಅದು ನೋಡಿದ ತಕ್ಷಣ ತಿನ್ಬಿಡ್ಬೇಕು, ಇಲ್ಲಾಂದರೆ ನನಗೆ ತೃಪ್ತಿ ಅನಿಸಲ್ಲ. ಅದಕ್ಕೆ ನಾವು 4 ಸತಿ ಇವಳು ಮುಂದೆ ಬೇಕಂತ ಗೋಳಾಡಿದೆ. ಅಯ್ಯೋ ತಿನ್ನಲೇ ಇಲ್ಲ,
ಅಯ್ಯೋ ಮಾಡಲೇ ಇಲ್ಲ ಅಂತ. ಅದಕ್ಕೆ ಗೋಳಾಡ್ಬೇಡ ಬಾ ಆಯಿತು ಅಂದ್ಕೊಂಡು ಕರ್ಕೊಂಡೋದ್ಲು ಅಷ್ಟೇ. ತಿನ್ಕೊಂಡ್ವಿ. ಅಯ್ಯಪ್ಪ ಎಷ್ಟು ದಿವಸ ಆದ್ಮೇಲೆ ನಾನು ಮಾಲ್ಗೆ ಹೋಗಿದ್ದೀನಿ ಅಂದರೆ ನನಗೆ ನಿದ್ದೆ ಬರ್ತಿದೆ ಫುಲ್ ಓಡಾಡಿ. ಹೌದು ಅಲ್ಲಿ ಸ್ಕೇರಿ ಹೌಸ್ ಇತ್ತು ಗೈಸ್, ಹೋಗೋಣ ಅಂತ ಅಂದೆ. ಇವಳಿಗೆ ದಮ್ ಅನ್ನೋದೇ ಇಲ್ಲ. ಇನ್ನೊಂದು ಒಳ್ಳೆ ಹೇಳ್ತಿದ್ದೆ ಬೇಡ ಅಂತ ದಮ್ ಅನ್ನೋದೇ ಇಲ್ಲ ಅವಳಿಗೆ. ಅದಕ್ಕೆ ನಾನು ಬರಲ್ಲ ಅಂತ ಭಯ ಪಡ್ಕೊಂಡಿದ್ಲು. ನಾನೇನು ಭಯ ಪಡ್ಕೊಂಡಿಲ್ಲ, ಬೇಡ ಸುಮ್ಮನೆ ಕಾಸು ವೇಸ್ಟ್ ಅಂತ ಅಂದೆ. ನಿಂಗೆ ದಮ್ ಇದ್ರೆ ಬಂದು, ಇಲ್ಲ ನಂಗೆ ದಮ್ ಇಲ್ಲ ಅಂದು. ನನ್ನ ಕಾಸು ವೇಸ್ಟ್ ಆಗುತ್ತೆ ಅಂತ ದಮ್ಮಿಲ್ಲ ಅಂದು ಅಷ್ಟೇ. ನನ್ನ ಕಾಸು ವೇಸ್ಟ್ ಮಾಡಿದ್ದು ಇದ್ರಲ್ಲಿ ಏನ ನಾನು ಅವಾಗ ಹೇಳಿದ್ನಲ್ವ ಆ ಫೋಟೋ ಇದೆ. ಎದ್ದಿದ ತಕ್ಷಣ ನನ್ನ ಮಕ್ಕ ನೋಡ್ಬೇಕಂತ ಇಲ್ಲಿ ಇಟ್ಕೊಬಿಟ್ಟವಳೆ ನೋಡಿ ಗೈಸ್. ಇದು ಚರ್ಚ್ ಸ್ಟ್ರೀಟಲ್ಲಿ ತಗೊಂಡಿದ್ದು ಆಯ್ತಾ. ಇದರಲ್ಲಿ ಸೇಮ್ ಇದೇ ಪೋಸು, ಆದರೆ ರಿದ್ದಿ ವಡೆ ಥರ ಬಂದ್ಬಿಟ್ಟವಳೆ. ಕೂದಲು ಹಿಂಗಾಗ್ಬಿಟ್ಟೈತೆ ಅವಳಿಗೆ ನನ್ನ ಹತ್ರ ಇರೋ ಫೋಟೋದಲ್ಲಿ. ಅದಕ್ಕೆ ಅವಳಿಗೆ ಅದು ಇಷ್ಟ ಆಗಿಲ್ಲ. ಅದನ್ನ ನನಗೆ ಕೊಟ್ಟು ಅವಳು ಇದು ತಗೊಂಡ್ಲು. ಇವಾಗ ನಾನು ಅದ್ರಲ್ಲಿ ಚೆನ್ನಾಗಿ ಬಂದಿಲ್ಲ, ಅದನ್ನ ತಗೊಳಕ್ ಗೋಳಾಡ್ತಾವಳು ಅವಾಗಿಂದ. ಆದ್ರೂ ಅವಳಿಗದೆ ನನಗೆ, ಯಾಕಂದ್ರೆ 199 ರೂಪೀಸ್ ಗೈಸ್, 200 ರೂಪೀಸ್. ಇದು ಇಷ್ಟೇ ಎಷ್ಟು ಚಿಕ್ಕದು 130 ರೂಪೀಸ್. ಹೌದು, ನಾವ್ ಯಾಕಂಗ್ ಕೊಟ್ವಿ ಅಂತ ನಂಗೆ ಇನ್ನ ಅರ್ಥ ಆಗಿಲ್ಲ. ಅವಾಗ ನಾವು ಅವಾಗ ನಮ್ಗೆ ಇಲ್ಲ, ಅವತ್ತು ನಾವು ಸ್ವಲ್ಪ ದಡ್ರ ತರ ಇದ್ವಿ. ಅದಕ್ಕೆ ಇವತ್ತು ಸ್ವಲ್ಪ ಬುದ್ಧಿ ಬಂದಿದೆ. ನಾವೇ ಇವಳು ಬರ್ಡೇಗೆ 199ಗೆ ಈ ತರದ್ ಎಷ್ಟು ಕೊಡ್ಸೋದು. ಹೌದು, ನನ್ನ ಬರ್ಡೇಗೆ 199ಗೆ ಈ ತರದ್ದು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಕೊಟ್ಟು ಎಷ್ಟೊಂದು ಕೊಡ್ಸಿದ್ರು. 1 2 3 4 5 6 7 8 ತುಂಬಾ ಇತ್ತು. 115 ಮೇಲಿತ್ತು. 20ಗೆ ಏನೋ 199 ಕೊಟ್ಟಿದ್ದು ನಾನು ಮ್ಯಾಗಿ. ಹೌದು, ನನ್ನ ಬರ್ಡೇದು ಗಿಫ್ಟೇ ಕೊಡ್ಸಿದ ಗೈಸ್ ಇವರು. ನಾನು ಹೇಳ್ದೆ ಆರ್ಡ್ರ್ ಮಾಡ್ಕೊ ಕಾಸು ಕೊಡ್ತೀನಿ ಅಂತ, ಅವಳೇ ಮಾಡ್ಕೊಂಡಿಲ್ಲ. ಇಂಥ ಫ್ರೆಂಡ್ಸ್ ನಿಮಗೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತು ಹೇಳ್ದೆ ಅಲ್ಲಿ ನಿಂಗೆ ಏನ್ ಬೇಕೋ ಇಷ್ಟ ಆಗುತ್ತೆ ನ್ಯೂ ಇಯರ್ ತಗೋಬಿಡು ಕಾಸು ಕೊಡ್ತೀನಿ. ಸರ್ಪ್ರೈಸ್ ಮಾಡಕ್ಕೆ ಬರಲ್ಲ ಇವಳಿಗೆ. ವೇಸ್ಟ್, ಅಟರ್ ವೇಸ್ಟ್. ಅವಳಿಗೆ ಏನ್ ಇಷ್ಟನೋ ತಗೊಳಮ್ಮ ಅಂತ ಅಂದೆ. ಅದು ಗಿಫ್ಟ್ ತರ ಆಗಲ್ಲ. ಅವಾಗ ನಿನಗೆ ಏನ್ ಇಷ್ಟನೋ ಅದು ತಗೋಬೇಕು. ಆಮೇಲೆ ಎರಡು ಫ್ರೆಂಡ್ ಹೇಳಿದ್ರೆ ಪಲ್ಲು ಕೊಡ್ಸಿದ್ದು ಅನ್ಬೇಕು ಅಷ್ಟೇ. ಇಂಥ ಫ್ರೆಂಡ್ಸ್ ಇಟ್ಕೋಬೇಡಿ ನಿಜ. ಅದಕ್ಕೆ 4 ವರ್ಷದಿಂದ ನಾನು ಇರೋದು. ತುಂಬಾ ದಿವಸ ಆದ್ಮೇಲೆ ನಾವು ಆಚೆಗಡೆ ಹೋಗಿದ್ದು. ನಾವು ಆಚೆಗಡೆನೇ ಹೋಗಲ್ಲ, ಯಾವಾಗ್ಲೂ ಇದೇ ರೂಮಲ್ಲಿ ರೀಲ್ಸ್ ಮಾಡ್ಕೊಂಡ್ ಮನೆಗೆ ಓಡೋಗ್ಬಿಡೋದು. ಅದಕ್ಕೆ ಪ್ರತಿ ಸತಿ ನಾವು ಮ್ಯಾಗಿಗೋಸ್ಕರ ಕಾಯ್ತಾ ಇದ್ದಿದ್ದು, ಮ್ಯಾಗಿ ಬರ್ಲಿ ಅಂತ. ಅದಕ್ಕೆ ಈ ಸತಿ ಪ್ರತಿ ಸತಿ ಅಲ್ಲ, 4 ವರ್ಷದಿಂದನೂ ಕಾಯ್ತೀನಿ. ಅದಕ್ಕೆ ಈ ಸತಿ ಅವಳನ್ನ ಬಿಟ್ಟು ಹೋಗ್ಬಿಟ್ಟು 4 ವರ್ಷದಲ್ಲಿ ಒಂದ್ಸತಿ ಆಚೆ ಹೋಗಿರೋದು ನಾನು ಮ್ಯಾಗಿ ಗೊತ್ತಾ. 3 ಜನ ಒಟ್ಟಿಗೆ, ಒಂದೇ ಸತಿ 3 ಜನ. ಅಥವಾ ಪ್ರತಿ ಸತಿ ಯಾರಾದ್ರೂ ಒಬ್ರು ಬೇರೆಯವರಾದ್ರೂ ಇರ್ತಾರೆ. 3 ಜನ ಹೋಗೋದು ಕಮ್ಮಿ ಆಗ್ಬಿಟ್ಟೈತೆ. ಒಂದೇ ಸತಿ ಹೋಗಿರೋದು ಬಿಕಾಸ್ ಆಫ್ ಮ್ಯಾಗಿ. ಬಿಕಾಸ್ ಆಫ್ ಮೇಘನ ನವರತ್ನ ಮುರಳಿ. ಮೇಘನ ಮುರಳಿ ನವರತ್ನ ಕಡೆ ಏನೋ ಒಂದು ಮೇಘನ ಮುರಳಿ ನವರತ್ನ, ಮೇಘನ ನವರತ್ನ ಮುರಳಿ. ಈ ಹುಡುಗಿ ಇದಾಳಲ್ವಾ, ಗುಂಗೂರ್ ಕೂದ್ಲು, ಈ ಗುಂಡುಗಳೆಲ್ಲ, ಆ ಹುಡುಗಿಯಿಂದ ನಾವು ಎಲ್ಲೂ ಆಚೆಗಡೆ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ಪಲ್ಲು ಗಿವ್ ಅಪ್ ಮಾಡ್ಬಿಟ್ಟು ಬಾ ನಾವೇ ಹೋಗೋಣ ಅಂದ್ಬಿಟ್ಟು. ಹೌದು, ನಾನು ಆದ್ರೂ ಬಿಡ್ಲಿಲ್ಲ. ಕೇಳಿದೆ, ಗ್ರೂಪಲ್ಲಿ ಮೆಸೇಜ್ ಹಾಕ್ತೆ ಬರ್ತೀಯಾ ಅಂತ. ಇಲ್ಲ ಸರಿ, ನೋಡೋಣ ಹೇಳ್ತೀನಿ. ಯು ಗೈಸ್ ನೋ ರೈಟ್, ವೀಕೆಂಡ್ಸ್ ಅಲ್ಲಿ ನಾನು ಬಿಸಿ ಇರ್ತೀನಿ ಅಂತ ಅಂದ್ರು. ಸರಿಯಾಗಿ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಾವು ಹೊಟ್ಟೋದ್ವಿ ಅಷ್ಟೇ ಗೈಸ್. ನಾವು ಈ ನ್ಯೂ ಇಯರ್ ಇಂದ ಒಂದು ರೆಸಲ್ಯೂಷನ್ ಮಾಡ್ಕೊಂಡಿದೀವಿ, ಮ್ಯಾಗಿನ ನಂಬಾರ್ದು ಅಂತ. ನಾವಿಬ್ರು ಇವತ್ತು ಅದನ್ನೇ ಮಾತಾಡ್ಕೊಂತ ಇದ್ವಿ. ಇನ್ಮೇಲಿಂದ ಮ್ಯಾಗಿಗೆಲ್ಲ ಕಾಯೋದ್ ಬೇಡ, ನಮಗೆ ಏನಾದ್ರು ಮನ್ಸಿದ್ದಾಗ ನಾವು ಹೋಗ್ಬಿಡೋಣ ಆಚೆಗಡೆ ಅಂತ. ಅಷ್ಟೇ ಗೈಸ್, ನ್ಯೂ ಇಯರ್ ರೆಸಲ್ಯೂಷನ್. ಆದ್ರೂ ನಾನು ಬಿಡ್ಲಿಲ್ಲ, ಮ್ಯಾಗಿಗೆ ವಿಡಿಯೋ ಕಾಲ್ ಮಾಡಿ ಉರಿಸ್ದೆ. ನಾನು ಆ ಥರ ಎಲ್ಲ ಚಾನ್ಸೇ ಮಿಸ್ ಮಾಡ್ಕೊಳ್ಳಲ್ಲ. ಮ್ಯಾಗಿಗೆ ವಿಡಿಯೋ ಕಾಲ್ ಮಾಡಿದೆ, ಚೆನ್ನಾಗಿ ತಿಂತಾರದೆಲ್ಲ ತೋರಿಸ್ದೆ. ಅದು ಅಸಹ್ಯವಾಗಿತ್ತು, ತಿನ್ನೋದಿಕ್ಕೆ ಆಗ್ತಾ ಇರ್ಲಿಲ್ಲ ನನ್ನ ಕೈಲಿ. ಮ್ಯಾಗಿ ಗುರ್ಸಕ್ಕೆ ಹಿಂಗೆಲ್ಲ ಅಂದೆ. ನನ್ನ ಕೈನ ಮ್ಯಾಗಿ ಸ್ವಲ್ಪ ಫುಡ್ ಇದ್ದಾಳೆ, ನಾನು ಹಿಂಗೆಲ್ಲ ಅಂದ್ರೆ ಒಳಗೆ ಸ್ವಲ್ಪ ಹೊಟ್ಟೆಲಿ ಕಟ್ಟ. ನಮ್ಮ ಗ್ರೂಪಲ್ಲಿ ನಾನು ಮ್ಯಾಗಿ ತುಂಬ ಇಷ್ಟಪಡ್ತೀವಿ, ಅದು ತಿನ್ನಕ್ಕೆ ಇವಳ. ಐ ಆಮ್ ನಾಟ್ ಫುಡ್ಡಿ. ಅದೇ ಇವರಿಬ್ರು ಹೆವಿ ಫುಡ್ಡಿ, ಚೆನ್ನಾಗಿ ತಿನ್ನೋದು, ಡಿಫ್ರೆಂಟಾಗಿ ತಿನ್ನೋದು ಜಾಸ್ತಿ ಮಾಡ್ತಾರೆ. ನಂಗೆ ಒಂದೇ ಐಟಮ್ನ 50 ಸತಿ ಕೊಟ್ಟರು ಚೆನ್ನಾಗಿರ್ಬೇಕು, ತಿಂತೀನಿ ಅಷ್ಟೇ. ಓಕೆ ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.